ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನೊಂದು ಮೆಣಸೆಲ್ಲ ಕ್ಲೀನ್ ಮಾಡಿ ಒಣಗಿಸೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅಂದರೆ ನಾವು 1 kg ಮೆಣಸು ತಂದಿದ್ದೇನೆ. ಇದನ್ನೆಲ್ಲ ಕಟ್ ಮಾಡಿ ಮತ್ತು ಅದನ್ನು ಚೆನ್ನಾಗಿ ತೊಳ್ಕೊಂಡು ಒಣಗಿಸ್ತಾ ಇದ್ದೇನೆ. ಒಣಗಲಿಕ್ಕೆ ಹಾಕಿದ್ದೇನೆ. ಒಂದು ಒಳ್ಳೆ ಬಟ್ಟೆ, ತೊಳೆದ ಬಟ್ಟೆಯನ್ನಿಟ್ಟು ಒಂದು ಟೇಬಲ್ ಮೇಲೆ ಅದರ ಮೇಲೆ ಹಾಕಿ ಒಣಗಿಸ್ತಾ ಇದ್ದೇನೆ. ಚೆನ್ನಾಗಿ ತೊಳ್ಕೊಂಡು ನೀವು ಇದೇ ಥರ ಒಣಗಿಸಿ, ಮತ್ತು ಎಷ್ಟು ತಿಂಗಳ ಕಟ್ಲನ್ನು ಬೇಕಾದರೂ ಇದನ್ನು ಇಡಲಿಕ್ಕೆ ಆಗ್ತದೆ. ಒಂದು 3 ದಿವಸ ಎಲ್ಲ ಚೆಂದ ಒಣಗಬೇಕು. ಅದೇ ಥರ ನಮಗೆ ಮಿಕ್ಸಿಯಲ್ಲೆಲ್ಲ ಹಾಕಿದ್ರೆ ಬೇಗನೆ ಉಡಿ ಬರ್ತದೆ ಅದು ಚೆನ್ನಾಗಿ ಒಣಗಿದರೆ. ಅದೇ ಥರ ಇಲ್ಲಿ ಬೆಳ್ಳುಳ್ಳಿಯನ್ನು ಸಹ ನಾನು 1-2 ದಿವಸ ಒಣಗಲಿಕ್ಕೆ ಇಡ್ತೇನೆ. ನಾನು ಸಾಮಾನು ತಿಂಗಳಿಗೊಮ್ಮೆ ತರೋದು. ಅದು ಹಾಗೆ ಇಟ್ಟರೆ ಹಾಳಾಗ್ತದೆ. ಬಿಸಿಲಿಗೆ ಇಟ್ಟರೆ 1 ತಿಂಗಳಲ್ಲ 6 ತಿಂಗಳಿಟ್ಟರೂ ಸಹ ಏನಾಗೋದಿಲ್ಲ. ಒಣಗಿದರೆ ಅಷ್ಟೇ ಚೆನ್ನಾಗಿರ್ತದೆ. ಒಂದು ಸಹ ಇದಾಗೋದಿಲ್ಲ, ಹಾಳಾಗೋದಿಲ್ಲ ಇದು. ಅದೇ ಥರ ಈರುಳ್ಳಿ ಸಹ ತುಂಬ ತರುವುದರಿಂದ ಇದನ್ನು ಒಳಗಿಟ್ಟರೆ ಇದು ಸಹ ಹಸಿ ಥರ ಇರ್ತದಲ್ಲ, ಇದು ಸಹ ಒಣಗಿಸಿದರೆ ತಿಂಗಳನ್ನು ಕಟ್ಟಲೆ ಬರ್ತದೆ. 1 ತಿಂಗಳು 2 ತಿಂಗಳು 3 ತಿಂಗಳಾದರೂ ಇದು ಏನಾಗೋದಿಲ್ಲ. ನೋಡಿದ್ರೆ ಈ ಸಿಪ್ಪೆಲ್ಲ ಒಣಗಿದಾಗ ತುಂಬಾ ಚೆನ್ನಾಗಿರುತ್ತೆ. ಇದು ಈರುಳ್ಳಿ, ಇದನ್ನು ಸಹ 1-2-3 ದಿವಸ ಹೀಗೆ ಒಣಗಲಿಕ್ಕೆ ಹಾಕ್ತಾ ಇದ್ದೇನೆ. ಅದೇ ಥರ ಇದು ಪಾಯಸ ಮಾಡುವಂಥ ಕಡಲೆಬೇಳೆ, ಇದು ನಾನು ಹೋಳಿಗೆ ಮಾಡಲಿಕ್ಕೆ ಅಂತ ತಂದದ್ದು. ಇದನ್ನು ಸಹ ತೊಳೆದು ಒಣಗಲಿಕ್ಕೆ ಹಾಕಿದ್ದೇನೆ. ಇದು ನಿನ್ನೆ ಒಣಗಲಿಕ್ಕೆ ಹಾಕಿದ್ದೇನೆ. ಇವತ್ತು ಸಹ ಬಿಸಿಲಿಗೆ ಇಡ್ತಾ ಇದ್ದೇನೆ. 1-2 ದಿವಸ ಇಟ್ಟರೆ ಇದು ಸಹ ಅಷ್ಟೇ ಚೆನ್ನಾಗಿರುತ್ತೆ. ಕಡಲೆಬೇಳೆ ಇದು. ನೋಡ್ತಾ ಇದ್ದೀರಾ, ಇದು ಕೊತ್ತಂಬರಿ. ಇದು ಸಹ ತೊಳೆದಿಟ್ಟಂಥದ್ದು. ಇದನ್ನು ಸಹ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಈಗ ಇದನ್ನು ಒಣಗಲಿಕ್ಕೆ ಹಾಕ್ತಾ ಇದ್ದೇನೆ. ಇದೆಲ್ಲ ನಾನು ತರೋದು ತಿಂಗಳಿಗೊಮ್ಮೆ. 1 ತಿಂಗಳಾದರೂ 1-2 ತಿಂಗಳಾದರೂ ಆಗ್ತದೆ ಸಾಮಾನು ತರುವಾಗ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ತಂದಿಡ್ತಾ ಇದ್ದೇನೆ. 2 ತಿಂಗಳು 3 ತಿಂಗಳಾದರೂ ಇದು ಏನಾಗೋದಿಲ್ಲ, ಹೀಗೆ ಇರ್ತದೆ.